ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕಾಂತ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾ ಹೇಳೋದು ಅಂದ್ರೆ ಒಂದು ಸ್ಟೋರಿ. ನೀವೆಲ್ಲರೂ ಥಂಬ್ನೇಲ್ ನೋಡಿರ್ತೀರಿ, ಥಂಬ್ನೇಲ್ ನೋಡಿ ಬಂದಿರ್ತೀರಿ. ಅಂದ್ರೆ ಮಹಾಶಿವಾಲಯ ಅಂತ ಹೆಸರು ಪಡೆದಿರುವಂತ ಒಂದು ಊರ ಬಗ್ಗೆ, ಜಾತ್ರೆ ಬಗ್ಗೆ ನಾ ಇವತ್ತೊಂದು ಇನ್ಫಾರ್ಮೇಶನ್ ಹೇಳೋಕೆ ನಾ ಬಂದಿದ್ದೀನಿ. ಕಾಂತನ್ ಚಾನಲ್ದಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಮಹಾಶಾಲದಾಗಿರೋ ಎಲ್ಲರಿಗೂ ನಮ್ದು ನಮಸ್ಕಾರ ಇರಲಿ. ಮತ್ತು ಏನಪ್ಪ ವಿಡಿಯೋದ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಕಾಲದ ಹೆಸರು ಪಡೆದಂತಹ ಮಹಾಶಿವಾಲಯ ಈಗ ಬರ್ಕೋತ್ ಮಹಾಶಾಲದಾಯ್ತು. ಸೊ ನಿಮಗೆ ಫ್ಯಾನಿಂದ ಏನೋ ನಾಯ್ಸ್ ಕಳಿಸುತ್ತಿರ್ಬೇಕು, ಅದೇ ಒಂದು ಸೈಡ್ಗೆ ಇಡ್ರಿ. ಬಟ್ ಇನ್ಫಾರ್ಮೇಶನ್ ಏನದು ಡೀಪ್ ಐತಿ, ಸ್ವಲ್ಪ ಇಂಟ್ರೆಸ್ಟ್ ಐತಿ ಕೇಳೋವಂಥದ್ದು. ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ, ನಾ ಬಂದಿದ್ದ ಜಾತ್ರೆಗೆ ದೇವಿ ಮುಖ ತೆಗೆದ ದಿವ್ಸ ಬಂದಿದ್ದ ಜಾತ್ರೆಗೆ. ಅಂದ್ರೆ ದೇವಿದು ಮುಖ ಅಂದ್ರೆ ಚತುರ್ಥಿಗೆ ಮುಖ ತೆಗಿತ ದೇವಿದು. ಸೊ ಅವತ್ತು ನಾ ಬಂದಿದ್ದ ರಾತ್ರಿ 11:30 ಆಗಿರ್ಬೋದು ಟೈಮ್, ಅಂದಾಜು ಅಷ್ಟಕ್ಕೆ ಬಂದಿದ್ದ. ಸೊ ಆ ಊರ ಜಾತ್ರೆ ಬಗ್ಗೆ, ನಮ್ಮ ಮಾಶಾಳ ಜಾತ್ರೆ ಬಗ್ಗೆ ನಾ ಹೇಳಕ್ ಬಂದೀನಿ. ವಿಡಿಯೋ ಮಾಶಾಲದ ಯಾರು ಭೀ ನೋಡುತ್ತೀರ ಅಂದ್ರೆ ವಿಡಿಯೋ ಮೊದಲು ಲೈಕ್ ಕೊಡ್ರಿ, ಅಲ್ಲಿ ಸೈಡಿಗೆ ಬರೋಂಥ ಸಬ್ಸ್ಕ್ರೈಬ್ ಬಟನ್ ನೋಡ್ರಿ. ಹಂಗಾದ್ರೆ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ, ನೀವು ಎಷ್ಟು ವಿಡಿಯೋ ನೋಡ್ತೀರಿ ಅಂದ್ರೆ ಮತ್ತೆ ಎಷ್ಟು ಮಂದಿಗೆ ಅದಲ್ಲದೆ ವಿಡಿಯೋ ನೀವು ನೋಡ್ತೀರಿ ಮಾಶಾಲದವ್ರು ಅಲ್ಲದೆ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ಓಕೆ, ವಿಡಿಯೋದ ಬರಂಗೆ ಒಂದು ಕತೆ ಹೇಳ್ತೀನಿ ನಿಮಗೆ. ಫಸ್ಟಿಗೆ ಏನಾಯ್ತಂದ್ರೆ, ಒಂದು ದಿನ ಒಬ್ಬ ನರಸಿಂಹ 8 ಮಂದಿ ದೇವಿ. ಸೊ ಹಿಂಗೊಂದು ಅಲ್ಲಿ ಭಾಷಾದಾಗ ಹೇಳ್ತೀನಿ. ಒಂದು ನರಸಿಂಹ 8 ಮಂದಿ ದೇವಿ ಇದ್ರು. ಇದ್ರಾಗ ಮತ್ತೊಂದು ಖಾಸ ಏನಂದ್ರೆ, ಈಗ ದೇವಿದ್ ನೋಡ್ರಿ, ಮಾಸ್ಟರ್ ಇದ್ದರು ಎಲ್ಲರೂ ಭಾಳ ಮಂದಿಗೆ ಗೊತ್ತದ, ಮತ್ತು ಭಾಳ ಮಂದಿಗೆ ಗೊತ್ತಿಲ್ಲ. ದೇವಿದು 8 ಮುಖಗಳು ಇದ್ದರೂ ಒಂದೇ ಮುಖ ಹಾಕೊಂಡು ದೇವಿ ಕುಣಿತಾವೆ. ಇದು ರೈಟ್. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತದ. ಭಾಳ ಮಂದಿಗೆ ಅಂದ್ರೆ ಒಂದು 70% ಅಷ್ಟೇ ಗೊತ್ತದ. ಅದು ಭಾಳ ಮಂದಿಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾ ಭಾಳ ಮಂದಿ ಭೇಟಿ ಏನೇನು ಊರಾಗ ಯಾರಿಗೆ ಗೊತ್ತಿರೋ ಆ ಥರ ಏನೋ ಹಾಕೋತಿರ್ಬೇಕಂತಾರ. ನಾ ಹೇಳ್ತೀನಿ ನೋಡ್ರಿ. ಒಂದಿನ ಏನಾಗಿತ್ತು ಅಂದ್ರೆ, ಮುತ್ತೈತನ ಊಟಕ್ಕೆ ಕರೆದಿರು. ಮುತ್ತೈತನ ಊಟಕ್ಕೆ ಕರೆದಾಗ ಈಗೇನು ಮುಖ ಹಾಕೋತಾರ ಆ ದೇವಿ ಎಲ್ಲಕ್ಕೆ ಸಣ್ಣ ದೇವಿ. ಸಣ್ಣ ದೇವಿ ಅಂದ್ರೆ ಎಲ್ಲ ಮನೆಗೆ ಎಲ್ಲಕ್ಕೆ ಸಣ್ಣ ದೇವಿಗೆ ಸ್ವಲ್ಪ ಕೋಪ ಶಿಫ್ಟ್ ಜಾಸ್ತಿ ಇರ್ತದ. ಹಂಗ ಸಣ್ಣ ದೇವಿ ಇದ್ರು. ಆ ದೇವಿ ಮಕ್ಕೊಂಡಾಳ್ಯಾಗ 8 ಮಂದಿ ಏನಿರ್ತಾರಲ್ಲ ದೇವಿದಾಗ, ಒಬ್ಬ ದೇವಿ ಮಕ್ಕೊಂಡಿರ್ತಾರ, ನರಸಿಂಹ ಇರ್ತಾನ. ಮುತ್ತೈತನ ಊಟಕ್ಕೆ ಕರೆದಾಳ್ಯಾಗ ಎಲ್ಲರೂ ಹೋಗ್ತಾರೆ. ಆಕಿ ಪಾಪ ಸಣ್ಣ ದೇವಿ, ಆಕಿ ಸಮಪ ಇರ್ಬಿಡು ಮತ್ ಬಂದು ಆಮೇಲೆ ಒಳಗೆ ಬರ್ತಾಂದಿ. ಎಲ್ಲರೂ ಮುತ್ತೈತನ ಊಟಕ್ಕೆ ಹೋಗ್ತಾರ. ಹೋಗಿ ವಾಪಸ್ ಬರಾಕಳಾಗ ಏನಾಗ್ತದ ಅಂದ್ರ, ಈ ದೇವಿ ಎದ್ದಿರ್ತಾಳ, ಸಣ್ಣ ದೇವಿ ಎದ್ದಿ ಬಾಕಲ್ ಕೊಂಡಿ ಹಾಕೊಂಡು ಕೂತ್ ಬಿಡ್ತಾಳ ಒಳಗ. ಕೂತಾಳಾಗ ಏನಾಗ್ತದಂದ್ರ, ಈಗ ಅವ್ರು ಅಷ್ಟು ಮಂದಿ ಬಂದಿರಲ್ಲ, ಬಾಕಲು ಬಡದೆ ಬಡಿತಾರ ತೆಗಿ ಅಂದಿ. ಒಲ್ಲ ನಂಗೆ ಸೆಟ್ ಬಂದ, ನನ್ಗೆ ಯಾಕೆ ಹೇಳು ಇಲ್ಲಿ ಒಂದಿಲ್ಲ ಕೇಳ್ತಾರೆ ಹೇಳೋಣ. ಅವರೆಲ್ಲ ಹೊರಗಿದ್ದಾರೆ ಏನಂತಾರ, ಆಯ್ತವ ನಮ್ ಹೆಸರಿಗಷ್ಟೇ, ಅಂದ್ರೆ ನಮ್ ಚಾಜ ಅಷ್ಟೇ ಅದ, ನಾವು ಹೆಸರಿಗಷ್ಟೇ ದೇವಿ ಇದ್ವು. ಬಟ್ ನಮ್ದು ಅಟ್ಟು ಆಟ ಇರ್ಲಿ, ನಮ್ದು ಏನ್ ಭೀ ಇರ್ಲಕ್ಕ, ಏನೇನು ಆಟ ಇರ್ತಾವೆಲ್ಲ ನೀನೇ ಮುಖ ಹಾಕೊಂಡು ಆಟಾಗತ್ತಿ, ಬಾಕಲ್ ತೆಗಿ ಅಂತ ಹೇಳ್ತಾರ. ಹೇಳ್ದಾಳಾಗ ಏನಾಗ್ತದ, ಆ ದೇವಿ ಖುಷಿ ಆಗ್ತದ. ಲಾಸ್ಟ್ ಇದಕ್ಕೆ ಏನ್ರ ಒಂದು ಏನು ಕೊಡ್ತೀನಿ ಅಂತ ಹೇಳಿದ್ರೆ ಖುಷಿ ಆಗ್ತದ. ಸೊ ಹಂಗ ಖುಷಿಯಾಗಿ ಬಾಕಲ್ ತೆಗಿತಾಳ ದೇವಿ. ತೆಗದಾದ ಬೆಳಕ ನರಸಿಂಹ ಭೀ ಒಳ ಬರ್ತಾನ. ಬಂದ್ ಬೆಳಕ ಮಾಡ್ತಾನ, ನಾವ್ ಅಲ್ಲಿ ನಾ ಯಾಕೆ ಕೊಡ್ಲಿ ನಿಮ್ಗೆ ಆಟ, ನಂದು ಯಾಕೆ ಆಟ ಕೊಡ್ಲಿ ಅಂದ್ರೆ ನರಸಿಂಹ ಏನ್ ಮಾಡ್ತಾನ, ಒಲ್ಲತ್ತಾನ ಸೀದಾ. ಸೊ ಅದೇ ಕಾರಣಕ್ಕಾಗಿ ಫಸ್ಟ್ ಈಗ ದೇವಿ ಜಾತ್ರೆ ಚಾಲು ಆದೊಳಗೆ ಫಸ್ಟ್ ನರಸಿಂಹ ಕುಣಿತಾ ಇರ್ತಾನ. ಅಂದ್ರೆ ಈಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನರಸಿಂಹ ಆಟ ಈಗೇನು ಕುಣಿತಾನಲ್ಲ ಅಂದ್ರೆ ಹೊಡ್ಕೋತ ಹೋಗ್ತಾನ, ಅಕ್ಷಿ ಕಡೆ ಹೊಡ್ಕೋತ ಹೋಗ್ತಾನಂತ. ಅಂದ್ರೆ ಅಲ್ಲಿ ಏನಂತಾರ, ನಾ ಕೊಡಲ್ಲ, ನಾ ಯಾಕೆ ಆಟ ಕೊಡ್ಲಿ ನಿಂಗ ಅಂದ್ ಹೊಡ್ಕೋತ ಹೋಗ್ತಾನಂತ. ಆ ಕಾರಣ ದೇವಿ ಜಾತ್ರೆ ಚಾಲು ಆಗ್ತದ ಏಕಾದಶಿಗೆ ಚಾಲು ಆಗ್ತದ. ಅಂದ್ರೆ ಫಸ್ಟ್ ದಿನ ಅಂದ್ರೆ ನರಸಿಂಹ ಆಟ ಇರ್ತದ ಏಕಾದಶಿಗೆ. ಅಂದ್ರೆ ಮುಖ ತೆಗೆಯೋದು ಆಟ ಎಲ್ಲ ನರಸಿಂಹ ಫಸ್ಟ್ ದಿನ. 2ನೇ ದಿನ ಬಿ ನರಸಿಂಹಂದೇ ಇರ್ತದ. ಚಬ್ ಅಂದ್ರ ಹಿರಣ್ಯ ಕಶ್ಯಪಂದು ನಾವು ವಧ್ ಇರ್ತಲ್ಲ. ಅಂದ್ರೆ ಈಗ ಟಿವಿಯಾಗ ಫಿಲ್ಮ್ದಾಗ ನೋಡಿರ್ತಾರಲ್ಲ, ಅದು ವಧ್ ಮಾಡೋದೇ ಈಗ 2ನೇ ದಿವಸ ಇರ್ತದ. 3ನೇ ದಿವಸ ಏನಂದ್ರ ಏಕಾದಶಿ, ದ್ವಾದಶಿ 2 ದಿನ ನರಸಿಂಹ ಇತ್ತು. ತ್ರಯೋದಶಿಗೆ ಏನಿರಲ್ಲ. ತ್ರಯೋದಶಿ 3ನೇ ದಿನ ಏನಿರಲ್ಲ, ಶಾಂತಿ ಇರ್ತದೆ. ಅಂದ್ರೆ ಜಾತ್ರೆ ಏನು ಇಲ್ಲ, ಸಂತ ಇರ್ತಾರ. ಮತ್ ಚತುರ್ಥಿ ಏನಿರ್ತಲ್ಲ, ಚತುರ್ದಶಿ, ಸೊ ಅವತ್ ದೇವಿ ಮುಖ ತೆಗಿತಾರ. ಅಂದ್ರೆ ಅಂದಾಜ ಒಂದ್ ಸಂಜೆ ಕಡೆ 4, 5, 6 ಹಿಂಗ್ ಸಂಜೆ ಕಡೆ ದೇವಿ ಮುಖ ತೆಗಿತಾರ. ಸೊ ದೇವಿ ಮುಖ ತೆಗೆದ ಬೆಳಕ ಅವತ್ ರಾತ್ರಿ 10-11 ತನಕ ದೇವಿ ದರ್ಶನ ಆಗೋದು, ನೈವೇದ್ಯ ತರಿಸೋದು ಎಲ್ಲ ಹಿಂಗಾಗ್ತದ. ನೈವೇದ್ಯ ವಿಷಯ ಬರ್ತಾರ. ರೈಟ್ ನೈವೇದ್ಯ ವಿಷಯದಾಗ ಒಂದು ಕತಿ ಹೇಳ್ತೀನಿ. ಅಂದ್ರೆ ಕತಿ ಇಲ್ಲ, ಈ ಬಹಳಷ್ಟು ಚುಕ್ಕೋಳಿಗ ಮಂದಿ ಏನತ್ರ ಮನೆ ಒಳಗ ಅಂಜಿಸ್ತಾರ. ನೀ ಏನ್ದಾಗ ಆಗೋ ಮಾಡಿದ್ರೆ ದೇವಿ ನಿಂಗೆ ಬಂತಿತ್ತಾಳ, ಖುಷಿನ ಕಾಲು ಕಾಣಿಸ್ತಾಳ, ನೋಡಿದಲ್ಲ ಹಂಗ್ ಬಂತಿತ್ತಾಳ, ಹಂಗೆಲ್ಲ ಮಾಡ್ಬೇಡ, ಆಗೋ ಮಾಡ್ಬೇಡ ನಿಂಗೆ ಬೈತಾರ. ಬಟ್ ಅದು ಹಂಗಲ್ಲ, ಅದೊಂದು ಅದೇ ಆದಂತ ಒಂದು ಪದ್ಧತಿ ಇದೆ ಹೇಳೋದು. ಹಂಗ ಅಂಜಿಸಿ ಮುಂದೆ ಬೆಳ್ಕೋದ್ ಚುಕ್ಕೋಳಿಗೆಲ್ಲ ಭಯ ಅನ್ನೋದು, ದೇವಿ ಮೇಲೆ ಭಯ ಹುಡ್ಸೋದು ತಪ್ಪದ. ಸೊ ನಾ ಹೇಳ್ತೀನಿ ಕೇಳ್ರಿ. ಈಗ ನೈವೇದ್ಯ ವಿಷಯ ಬಂತು.
ಈಗ ಮುಖಟ ಇರ್ತಾರ ದೇವಿ ಮುಖದಾಗ ಇಲ್ಲಿ ಈಗ ಅಲ್ಲಿ ಕಾಲ್ ಕಾಣಿಸ್ತಾವ, 2 ಕಾಲ್. ಅಂದ್ರೆ ದೇವಿ ಅಂದ್ರೆ ರೌದ್ರ ದೇವಿ ಹತ್ತಾರ ಅವ್ರು. ಯಾಕಂದ್ರೆ ಚೌಡೇಶ್ವರಿ ಅಂದ್ರೆ ರೌದ್ರ ದೇವಿದಾಗೆ ಬರ್ತಾಳ. ಸೊ ಇಲ್ಲಿ ಕಾಲ್ ಕಾಣಿಸ್ತಾವ ನೋಡ್ರಿ ನೀವು, 2 ಕುರ್ಸಿನ ಕಾಲ್ ಕಾಣಿಸ್ತಾವ, 1 ಕುರ್ಸಿಂದು 2 ಕಾಲ್ ಕಾಣಿಸ್ತಾವ. ಒಂದಿನ ಏನಾಗಿರ್ತದ ಅಂದ್ರ ಹಿಂಗೆ ದೇವಿ ಮುಖ ತೆಗೆದು ದೇವಿ ದಿದಾಳೆಗ ಒಬ್ಬಕ್ಕೆ ಏನ್ ಮಾಡ್ತಾಳೆ ಹೆಣ್ಮಕ್ಳು ಆಗಿನ ಖುಷಿಗೆ ತಗೊಂಡು ಬಗ್ಲ ತಗೊಂಡು ಗುಡಿಗೆ ಬಂದಿರ್ತಾಳ ನೈವೇದ್ಯ ತೋರ್ಸಕ್ ಬಂದಾಳ್ಯಾಗ ನೈವೇದ್ಯ ತೋರ್ಸೋದಲ್ದೆ ಆಕೆ ಏನ್ ಮಾಡಿರ್ತಾಳ ಉದ್ಕಡ್ಡಿ ಇಲ್ಲ ಏನೋ ಧೂಪ ಏನೋ ನೆನಪಾರಿ ಬಂದಿರ್ತಾಳ. ಅಂದ್ರೆ ನೆನಪಾರಿ ಸಲ್ಯಾಕ ಈಗ ಯಪ್ಪ ದೇವಿ ಉದ್ಕಡೆ ಬೆಳಗಿಲ್ಲ ಅಂದ್ರೆ ಚೆನ್ನಾಗ್ ಸಲಂದಿ ಆ ಖುಷಿಗ ಮತ್ತ ಆ ನೈವೇದ್ಯ 2 ಗುಡಿಯಾಗ ಇಟ್ಟಿ ಆಕೆ ಉದ್ದಿನ ಬತ್ತಿ ತರ್ಲಕ್ ಹೋಗ್ತಾಳ. ಸೊ ಉದ್ದಿನ ಬತ್ತಿ ತರ್ಲಕ್ ಹೋದಾಳ್ಯಾಗ ಕೂಸಿನ ಇರ್ತದ ಆ ನೈವೇದ್ಯದ ಅಗಳ ಅನ್ನ ತಿರ್ತದ, ಒಂದೇ ಅಗಳ ಅನ್ನ ತಿರ್ತದ. ಸೊ ಆ ಅನ್ನ ತಿಂದಿದ್ದಕ್ಕೆ ರೌದ್ರ ದೇವಿ ಇರ್ತಾರ. ಮೊದ್ಲೇ ಕೋಪ ಜಾಸ್ತಿ ಇರ್ತಾವ, ಮತ್ತ ಅದ್ರ ಮನ್ಯಾಗ ಎಲ್ಲಕ್ಕೆ ಸಣ್ಣ ದೇವಿ ಅದ್ರಾಗ 8 ಬಂದಿದಾಗ ಸೊ ಸಿಟ್ಟು ಅನ್ನೋದು ಇರ್ತದೆ ಹೆಚ್ಚಿಗ. ಹಂಗಾಗಿ ಕೋಪ ಬಂದ್ ಏನ್ ಮಾಡ್ತಾಳ, ನಂದು ನೈವೇದ್ಯ ನೀ ತಿಂದಿ ಅದಕ್ಕೆ ಎಂಜಿಲ್ ಮಾಡ್ದಿ. ಅಂದ್ರೆ ಈಗ ನೈವೇದ್ಯ ಅದು ಶುದ್ಧ ದೇವಿ ಫಸ್ಟ್ ತೋರಿಸ್ಲಾರ ನೀ ತಿಂದಿ ಅದು ನೈವೇದ್ಯ ಇಲ್ಲದ ಎಂಜಲ್ ಐತ ಅಂದ್ ಹಿಂಗ ಸಿಟ್ಟು ಬಂದ್ ಏನ್ ಮಾಡ್ತಾಳ ಆ ಖುಷಿಗ್ ತಿನ್ನೋ ಕಡೆ ಲಾಸ್ಟಿಗೆ ನಿಂಗ್ ಕಾಲ್ ಉಳ್ದಿರ್ತಾವ ಅನ್ನಷ್ಟಿಗೆ ಅಕ್ಕಿ ಬರ್ತಾಳ ಉದಿನ ಬತ್ತಿ ತಗೊಂಡು ಉದಿನ ಕಡ್ಡಿ ತಗೊಂಡು ಅದು ಬಂದ್ ಬರ್ತಾಳ. ಆಳಾಗ ಹಾಕಿರ್ತಾಳ ದೇವಿ ಬಿಡು ಕ್ಷಮಿಸ್ಬಿಡು ತಪ್ಪ ಹಂಗ ಹಿಂಗೆಲ್ಲ ಏನೇನೋ ಬೇಡ್ತಾಳ. ಮುಂದಿನ ಹೇಳ್ತಾರೆ ಯಾರು ಮತ್ತೊಂದು ಸೃಷ್ಟಿ ಮಾಡ್ತಾಳ ದೇವಿ ಏನೋ ಹೇಳ್ತಾರೆ, ಬಟ್ ಅದು ನಂಗೆ ಗೊತ್ತಿಲ್ಲ. ಬಟ್ ಆ ಕಾರಣಕ್ಕಾಗಿ ಅಷ್ಟೇ ಅಲ್ಲಿ ಕಾಲ್ ಬರ್ತಾವ ಹೊರತಾಗಿ ಮತ್ ಇನ್ನೊಂದ್ ಸ್ಟೋರಿ ಐತಿ ಬಾಳ ಚಿಕ್ಕವಳಿ ಬಾಳ ಒಂಥರ ವೆರೈಟಿದಾಗ ಹೇಳೋರು. ನಾ ಮೊನ್ನೆ ಹೋದಳೆ ಒಂದ್ ಅವ್ರ ಚಿಕ್ಕ ಮಾತಾಡಿದ್ರು ಗೊತ್ತಿನ ಆ ಕಡೆ ಸುಮ್ ದೇವಿ ನೋಡ್ಕೋಗ ಕೂತ್ ಮಾತಾಡಿದ್ರು. ಸೊ ಹೇಳ್ತೀನಿ ಕೇಳ್ರಿ, ಆ ಕಾಲ್ ಹೆಂಗ್ ಕಾಣಿಸ್ತಾವ ಅನ್ನೋ ಒಂದ್ ಇದು ಪಾರ್ ಹಿಡೋಗತ್ತಿತ್ತು, ನಾ ಅದು ಹೇಳ್ತೀನಿ ಕೇಳ್ರಿ ಈಗ. ಸೊ ಇದು ಏನದ ಒಬ್ರು ಬಾಯಿ ಹೇಳ್ಕೊತು. ಈಗ ಮಹಾಶಿವಾಲಿದ್ ಮಸಾಳ ಹೆಂಗೈತಪ್ಪ ಹಂಗೆ ಈ ದೇವಿದು ಬಾಯಾಗ ಕಾಲ್ ಹೆಂಗ್ ಬಂದವನ ಬೇರೆ ಹೇಳ್ಕೊತ ಎಲ್ಲೆಲ್ಲಿ ಹೋಗ್ಯದ. ಸಣ್ಣ ಚಿಕ್ಕಳು ಎಲ್ಲ ಬೇರೆ ಮಾತಾಡ್ತಾವ, ಮುಂದೆ ಬೆಳ್ಕೋತ ಎಲ್ಲ ಅದೇ ತಿಳ್ಕೊಬಾರ್ದು, ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಂದ್ರೆ ನಾ ಬಂದು ಹೇಳಕ. ಸೊ ಏನೈತಂದ್ರ ಮೊನ್ನೆ ಏನ್ ಹೇಳ್ತೇವೆ ಚಿಕ್ಕಳು ಅಂದ್ರ ಆ ದೇವಿ ಬಾಯ ಕಾಲಿರ್ತಾವಲ್ಲ ಅದ್ ಯಾಕಿತ್ತಂದ್ರ ಒಬ್ಬ ರಾಕ್ಷಸ ಏನಂದ್ರ ಎಷ್ಟು ಸೈಸ್ತನ ರಕ್ತದ ಹನಿ ಬೀಳನ ಹಂಗೆ ರಾಕ್ಷಸ ಸುಟ್ಟೋಗುತ್ತೆ. ಆ ಪಾರ ಬಾಯಾಗ ರಾಕ್ಷಸನ ಹನಿ ಬಿದ್ದಿತ್ತು. ಸೊ ಮತ್ತ ಆ ಪಾರನ ವಂಶ ಬೆಳಿಬಾರ್ದು, ರಾಕ್ಷಸ ವಂಶ ಬೆಳಿಬಾರ್ದು ಅಂದ್ರೆ ದೇವಿ ಆ ಪಾರಿಗೆ ಅಂದ್ರ ಹಿಂಗ ಹೇಳ್ತಾರ. ಬಟ್ ಇದು ಅಲ್ಲ, ಈಗ ಹೇಳ್ತೀನಿ ಇದು ಅಲ್ಲ, ಅದು ಬಿ ಒಂದ್ ಕಥೆ ಐತಿ. ಅಂದ್ರ ಹೆಂಗಂದ್ರ ವೀರಭದ್ರ ರಕ್ತ ಒಂದ್ ರಾಕ್ಷಸಗಳಿದ್ದು ರಾಕ್ಷಸಗಳಿದ್ದು ಇದ್ ಮುಂದ್ ಕಥೆ ಅದ. ಇದಾಗಿ ಕಂಟಿನ್ಯೂ ಹೇಳ್ತೀನಿ ನೋಡ್ರಿ. ಅದ ಹಂಗ ರಾಕ್ಷಸ ಹಂಗಿತ್ತಂದ್ರ ಹೊಡೆದಂದ್ರ ರಕ್ತದ ಹನಿ ತಳ ಬಿತ್ತಂದ್ರ ಭೂಮಿ ಮೇಲೆ 1000 ರಾಕ್ಷಸಗಳು ಹುಡ್ತಾವ ಒಂದೇ ಸ್ಪಾಟ್. ಒಮ್ಮೆ 1000 1000 ಇಟ್ಟು ಒಮ್ಮೆ ರಾಕ್ಷಸ ಹುಡ್ತಾವ. ಸೊ ಆ ರಾಕ್ಷಸಗಳು ಹುಟ್ಟಬಾರ್ದಂದ್ ಏನ್ ಮಾಡಿರ್ತಾಳ ದೇವಿ ಅವ್ರ ವೀರಭದ್ರ ಹೊಡ್ಕೋತ ಹೋಗ್ತಿರ್ತಾಳ. ಮುಂದ ಆ ರಕ್ತ ಬೀಳಬಾರ್ದಂದ್ ನೆಕ್ಕೋತ್ ಹೋಗ್ತಿರ್ತಾಳ ದೇವಿ. ಸೊ ಅದಕ್ಕೆ ನಾಲ್ಗೆ ಹೊರಗೆ ಇರ್ತದ ದೇವಿದಲ್ಲಿ ನೋಡ್ರಿ ನೀವು. ಹಂಗೆ ನಕ್ಕೋತ್ ಹೋದಾಳಾಗ ಏನಾಗಿರ್ತದ ಹಿಂದೆ ಹಿಂಗ್ತಿರು ವೀರಭದ್ರಿಗೆ ಏನ್ ಅನ್ಸ ಯಾರೋ ಹಿಂದ್ ಹೊಂಟಾರ ರಾಕ್ಷಸ ಇದ್ದಿರ್ಬೇಕಂತ ಏನ್ ಮಾಡ್ತಾನ ರುಂಡ ಹಾರಿಸ್ತಾನ ಒಮ್ಮೆ. ರುಂಡ ಹಾರಿಸ್ತಾನ. ಸೊ ಇಲ್ಲಿ ಐತಿ ನೋಡ್ರಿ ಮೇನ್ ಇಂಟ್ರೆಸ್ಟ್ ಒಂದು ಸ್ಟೋರಿ ಅಂದ್ರ ಈಗ ದೇವಿದ್ ನೋಡ್ರಿ ನಿಮ್ ಮಾಷಾಳದಾಗ ಬರೀ ದೇವಿದ ಮುಕುಟ್ ಪೂಜೆ ಅಷ್ಟೇ ಮಾಡ್ತಾರ. ಅಂದ್ರೆ ದೇಹ ಪೂಜೆ ಎಲ್ಲಿ ಮಾಷಾಳದಾಗ ಇಲ್ಲ. ಯಾಕಿಲ್ಲಪ್ಪ ಅಂದ್ರ ದೇವಿದು ರುಂಡ ಬಂದಿ ಮಾಷಾಳದಾಗ ಬಿದ್ದದಂತ, ಮತ್ತ ದೇಹ ಐತಲ್ಲ ಅದು ಬಾದಾಮಿದಾಗ ಹೋಗಿ ಬಿದ್ದದಂತ. ಸೊ ಅದ್ರ ಸಲುವಾಗಿ ಮಾಷಾಳದಾಗ ಮುಕುಟ್ ಪೂಜೆ ಆಗ್ತದ, ಬಾದಾಮಿದ ದೇಹ ಪೂಜೆ ಆಗ್ತದ. ಅದೈತಲ್ಲ ಈಗ ಕತಿ ಹೇಳೋದಿತ್ತು. ಈಗ ಎಲ್ಲಿದ್ದ ಕತಿ ಸ್ಟಾರ್ಟ್ ಆಗಿತ್ತಂದ್ರ ದೇವಿದು ಅಲ್ಲಿ ಕಾಲ್ ಯಾಕೆ ಬಂದಿವಂದ್ರೆ ಆ ಸೀನಿನ ಸಲಕ್ಕೆ ಹೇಳಿದ. ಸೊ ಈಗ ನೆಕ್ಸ್ಟ್ ಡೇ ಬರ್ತದ ಅದೆಲ್ಲ ಆ ಮುಖ ತೆಗೆದ ದಿವಸ ಅವತ್ತಿನ ಚತುರ್ಥಿ ದಾಳಿಗೆ ದೇವಿ ಏನ್ ಮಾಡ್ತಾಳ ಪ್ರೈಮರಿ ಕಡೆ ಹೋಗ್ತಾಳ. ರೈಟ್, ಪ್ರೈಮರಿ ಕಡೆ ಹೋಗ್ತಿರ್ತಾಳ. ಸೊ ಅಲ್ಲಿ ಏನಾಗ್ತದ ಸೀನ್ ಅಂದ್ರ ಹರಿಮಾರಿ ಹರಿದ ಅಂತಾರ. ಈಗಿನ ಸ್ವಲ್ಪ ಚಿಕ್ಕಳಿಗೆ ಅನ್ನಿಸ್ತಾ ಹರಿಮಾರಿ ಅನ್ನೋದೇ ರಾಕ್ಷಸ ಅದಂತ. ಸೊ ಅದಲ್ಲ, ಹರಿಮಾರಿ ಅನ್ನೋದು ಒಂದು ಈಗ ಸೀನ್ ಹೆಂಗಂದ್ರೆ ಈಗ ರಕ್ತದ ಹರಿನೇ ಹರ್ಲಿಗತ್ತದ. ಈಗ ಒಂದು ಪೂರ್ತಿ ಈಗ ಹಳ್ಳನೇ ಹರ್ಲಿಗತ್ತಲ್ಲ. ಈಗ ಏನಾಗದ ರಕ್ತದ ಹಳ್ಳನೇ ಹರ್ಲಿಗತ್ತಲ್ಲ. ಸೊ ಆ ಹೆಂಗಿತ್ತಂದ್ರ ಒಂದು ದೇವತೆ ಮತ್ತು ದೈತ್ಯರ ನಡುವಾಗ ಯುದ್ಧ ನಡೆಯಕಳಾಗ ದೇವಿ ನೋಡೋದ್ರ ದರ್ಶನ ಎಷ್ಟಂದ್ರ ರಕ್ತ ಎಷ್ಟ್ ಹರಿದಿತ್ತಂದ್ರ ಹಿಂಗ ಹಳ್ಳನೇ ಹರಿದಿತ್ತು. ಸೊ ಆ ಹಳ್ಳ ಹರಿದ ಆ ರಕ್ತ ಏನಿರ್ತದ ಮೈಗೆ ಹಚ್ಚುತ್ತದ. ರೌದ್ರ ಅವತಾರ ಇರ್ತಲ್ಲ. ಸೊ ರಕ್ತ ಪಾತದಾಗೆ ಇದು ಜಾಸ್ತಿ ಇರ್ತವ್ರಿಗೆ. ಹಂಗಾಗಿ ರಕ್ತ ಹಚ್ಚಿ ಮೈ ಅಂದ್ರೆ ಶಾಂತ ಆಗ್ತಿರ್ತಾರ. ಸೊ ಆ ಸೀನ್ ಏನೈತೆ ಆ ರಕ್ತ ಹಚ್ಕೊಳ್ಳೋದು ಆ ಸೀನ್ ಅಷ್ಟೇ ಹರಿಮಾರಿ ಹಿಂಗೈತೆ, ಹರಿಮಾರಿ ಹರಿಯೋದು. ಸೊ ಅದು ಹೋಗಿ ಎಲ್ಲರೂ ನಾರ್ಮಲಿ ತಿಳ್ಕೊಳ್ಳೋಬ್ರು ಸಣ್ಣ ಚಿಕ್ಕಳು ಅಂದ್ರೆ ನಾರ್ಮಲಿ ಈಗಿನ ನಂಗೆ ಗೊತ್ತಿಗೆ ಭಾಳ ಮಂದಿ
ಸೊ ಮಾಷಾಳದಾಗ ಈಗ ಹೇಳ್ತದ, ಮಾಷಾಳದಾಗ ಏನಿಲ್ಲ ಅಂದ್ರೆ 20 to 35% ಸಣ್ಣ ಚುಕ್ಕಳೆಲ್ಲ ಅದೇ ಥರ ತಿಳ್ಕೊಳ್ತಾವ. ಸೊ ಅದು ಚೇಂಜಸ್ ಆಗ್ಬೇಕಂತ ನಾ ಇದು ಹೇಳೋಗತ್ತೆ ಇನ್ಫಾರ್ಮೇಶನ್. ಸೊ ಮನ್ಯಾಗ ಆದಷ್ಟು ಎಲ್ಲರಿಗೆ ಹೇಳ್ರಿ. ಹರಿಮಾರಿ ಹರಿದ ಬಳಕ ಏನಾಗ್ತದ, ರಕ್ತ ಹಚ್ಕೊಂಡು ಪ್ರೈಮರಿ ಕಡೆ ಹೋಗಿ ಬರ್ತಾಳ. ಸೊ ಈಗ ನೀವು ನಾ ಏನ್ ಮಾಡಿದಂದ್ರ ಈಗ ನೀವು ನೋಡ್ಬೋದಲ್ಲ ಸೀನ್ ಇಲ್ಲಿ ನೋಡ್ಕೋತಿರಲ್ಲ ನೀವು ಹಂಗೀಗ ಹರಿಮಾರಿ ಹರಿಯೋದು ಈಗ ಅಂದ್ರೆ ರಕ್ತ ಹರಿಯೋದು ಕಂಡು ಬರಲ್ಲ. ಬಟ್ ರಾತ್ರಿ ಇದೆಲ್ಲ ಸೊ ಡ್ರೋನ್ ಶೂಟ್ದಾಗ ಅಲ್ಲಿ ಅಟ್ ಕ್ಲಿಯರಿಟಿದಾಗ ಕಂಡು ಬರ್ಲಿದ ಏನಿಲ್ಲ. ಬಟ್ ಮಂದಿ ನೋಡ್ರಲ್ಲ ಎಷ್ಟು ಮಂದಿ ರೀ ಇವತ್ತು, ಎಷ್ಟು ಮಂದಿ ತುಂಬ್ಯದಂದ್ರ ಭಾಳ ಬರ್ತೀವಿ, ರಶ್ ಇತ್ತು. ಬಟ್ ಅಂದ್ರೆ ಡ್ರೋನ್ ಮಳಿ ಚಾಲು ಇತ್ತು ಸಣ್ಣ ಅಂದ್ರೆ ಭೀ ಡ್ರೋನ್ ಶೂಟ್ ಐತೆ ಅಂದ್ರೆ ಭೀ ತೋರಿಸ್ತೀನಿ ನೋಡ್ರಾಗ ಇಲ್ಲಿ ಡ್ರೋನ್ ಶೂಟ್ ಎಷ್ಟು ಮಂದಿ ಭೀ ಬಂದಾರ. ಸೊ ಅವತ್ತು ಹರಿಮಾರಿ ಆಯ್ತು, ಮುಖ ತೆಗೆಯೋದಾಯ್ತು. ಈಗ ಮುಂದೆ ಎದು ಬರ್ತದ ಅಂದ್ರೆ ಕುಂಭ. ಕುಂಭ ಅಂದ್ರೆ ಏನು ಗೊತ್ತಿದಲ್ಲ ಎಲ್ಲರಿಗೆ. ನಾರ್ಮಲಿ ಕುಂಭ ಅಂದ್ರೆ ದೇವಿ ಬರ್ತಾಳ, ಎಲ್ಲ ಹಿಂಗೊಂದು 2 ಸಲ ಇದು ಮಾಡಿ ಕುಂಭ ಮುಟ್ಟಿ ಬರ್ತಾಳ. ಅಂದ್ರೆ ಇದು ಅರ್ಥ ಏನಂದ್ರೆ ಕುಂಭ ಅಂದ್ರೆ ಈಗ ಊರಾಗ ಕುಂಭ ಮುಟ್ಟೋದಾಗ ಅದು ಕುಂಭ ಮುಟ್ಟಿ ಇರ್ತದ, ಅದು ಹೋಗಿ ಹೊಲ್ದಾಗ ಹೋಗಿ ಜಾರಿಕೆದ್ರೆ ಮುಚ್ತಾರ ಅದ್ರಾಗ. ಸೊ ಯಾಕೆ ಮುಚ್ತಾರ ಅಂದ್ರೆ ಈ ಹೊಲ್ದಾಗ ಬಿತ್ತಣ ಚಂದ ಬೆಳೀಲಿ ಎಲ್ಲ ಇದು ಆಗ್ಬೇಕು, ಅವತ್ತಿನ ಚಾಲು ಅಲ್ಲಿ ಚಂದ ಬಿತ್ತಣ ಅಂದು ಅದ್ರ ಸಲುವಾಗಿ ಕುಂಭ ಮುಟ್ತಾಳ ದೇವಿ. ಅದು ಕುಂಭ ಮುಟ್ಟಿ ಅದಾದ ಬೆಳಕ್ಕೆ 2-3 ದಿನ ಏನಾಗ್ತದಂದ್ರೆ ಹುಷಿ ಆಟ. ಹುಷಿ ಆಟ ಅಂದ್ರೆ ಏನಪ್ಪ, ಈಗ ನಾರ್ಮಲಿ ಹುಷಿ ಆಟ ಅಂದ್ರೆ ಖುಷಿ ಆಟ ತಿಳ್ಕೊತಾಳ, ಹಿಂಗೆ ಏನ್ರಿ ಬೇರೆ ಬೇರೆ ತಿಳ್ಕೊತಾರ. ಬಟ್ ಖುಷಿ ಆಟ ಅಂದ್ರೆ ಏನು, ದೇವಿ ಇರ್ತಾಳಲ್ಲ ಬಜಾರ್ಗೆ ಬಂದು ಬಜಾರ್ದಾಗ ಅಲ್ಲಿ ವೀರಭದ್ರದ ಮೂರ್ತಿ ಐತಿ ನೋಡ್ರಲ್ಲಿ ಸಣ್ಣದಲ್ಲಿ ಸೈಡಿಗೆ ಇದ್ರ ಬಲ್ಲಿ ಸದ್ಯಕ್ಕೆ ಹಾಲಿನ ಡೈರಿ ಐತಲ್ಲಿ. ಆ ಡೈರಿ ಬಲ್ಲಿ ಒಂದು ಸದ್ಯಕ್ಕಿಂತ ಹಾಲಿನ ಡೈರಿ ಐತಲ್ಲಿ, ATM ಮಿಷಿನ್ ಐತಲ್ಲಿ. ಅಲ್ಲಿ ಒಂದು ವೀರಭದ್ರ ಸಣ್ಣ ಮೂರ್ತಿ ಐತಿ. ದೇವಿ ಏನ್ ಮಾಡ್ತಾಳ, ಖುಷಿ ಆಟ ಅಂದ್ರೆ ಲೈಕ್ ಸುಳ್ಳಿನ ಆಟಗ ಹುಷಿ ಆಟ ಅಂತಾರ. ದೇವಿ ಏನ್ ಮಾಡ್ತಾಳ, ಹುಡ್ಕೊತ್ ಹೋಗಿ ಮುಟ್ಟದಂಗ ಮಾಡ್ತಾಳ ವೀರಭದ್ರ. ನಾರ್ಮಲಿ ಉಳಿದಿದ್ದ ದಿವಸ ಎಲ್ಲ ಅಂದ್ರೆ ಅಲ್ಲಿ ಹೋಗಿ ಮುಟ್ಟಿ ಅಲ್ಲಿ ಕುಣಿದಿ ಬರ್ತಿರ್ತಾಳ. ಸೊ 3 ದಿನ ಏನು ಹುಷಿ ಆಟ ಇರ್ತಾಳ, ಅವತ್ತು ಅಲ್ಲಿ ದೇವಿ ಹೋಗಿ ಮುಟ್ಟಲ್ಲ, ಹುಡ್ಕೊತ ಹೋಗ್ತಾಳ. ಅಲ್ಲಿ ಹೋಗಿ ಒಮ್ಮೆ ತಿರುಗಿ ಬರ್ತಾಳ. ಅಂದ್ರೆ ಮಂದೆಲ್ಲ ಹೋಗಿ ಬೀಳ್ತಾರ ಅಲ್ಲಿ, ಒಮ್ಮೆ ಗೋಳೆ ಆಗ್ತಾರ. ಬಟ್ ಆಕಿ ದೇವಿ ವಾಪಸ್ ಹೊಡ್ತಾಳ. ಹಿಂಗ ಇದೇ 3 ದಿನ ಸೇಮ್ ಹಿಂಗೆ ಇರ್ತದೆ 3 ದಿನ. ಬಟ್ ಒಂದು ಸಾಂಗ್ದಾಗ ಹೆಂಗದಂದ್ರೆ 3 ದಿನ ಆರಾಮ್ ಮಾಡ್ತಾಳ ಅಂದ್ ಹಿಂಗದ. ಅಂದ್ರೆ 3 ದಿನ ಏನೋ ಆಟ ಇರಲ್ಲ ಏನೂ ಇರಲ್ಲ ಅಂತ ಹಿಂಗದ. ಬಟ್ ಸಾಂಗ್ದಾಗ ಹಂಗಿಲ್ಲ. ಬಟ್ ರಿಯಲ್ದಾಗ ಹೆಂಗದಂದ್ರೆ 3 ದಿನ ಹೋಗಿ ಹುಷಿ ಆಟ ವಾಪಸ್ ಬರ್ತಾಳ ದೇವಿ. ಸೊ ಇದು 3 ದಿನ ಆದ ಬಳಿಕ ಏನಾಗ್ತಂದ್ರೆ ಡೈರೆಕ್ಟ್ ಅಗ್ಗಿರೇ ಗೊತ್ತಿದ. ಈ ಅಗ್ಗಿ ಐತಲ್ಲ, ಈ ಅಗ್ಗಿದಾಳೆ ಹಂಗಂದ್ರೆ ಅಗ್ಗಿ ಮುಟ್ಟಿ ದೇವಿ ಅಂದ್ರೆ ಅಗ್ಗಿ ಮುಟ್ಟುತ್ತಾಳೆ. ಸಾರಿ, ಈ 3 ದಿನ ಆದ ಬಳಿಕ ಅಗ್ಗಿ ಇರ್ತಲ್ಲ, ಅಗ್ಗಿ ಹಂಗಂದ್ರೆ ಅಗ್ಗಿ ತುಳಿತಾಳ ದೇವಿ. ಅಗ್ಗಿ ತುಳಿದಿ ಅದು ಅಗ್ಗಿ ಆಗನೆ ಹಂಗೆ ತವ್ರ ಮನಿ ನೋಡೋದು, ತವ್ರ ಮನಿ ಸೀನ್ ಅಂತಾರ. ಅಂದ್ರೆ ತವ್ರ ಮನಿ ನೋಡ್ತಾಳ ದೇವಿ. ಮತ್ತೆ ತವ್ರ ಮನಿಗೆ ನೋಡ್ತಾಳ, ಅದು ಅಟ್ಟೆದ ಸೀನ್ ಅದ. ಅಂದ್ರೆ ದೇವಿ ತವ್ರ ಮನಿಗೆ ನೋಡ್ತಾಳ, ಬಿಂಗೋಳಿಗೆ ನೋಡಲ್ಲ. ಬಿಂಗೋಳಿ ಸೈಡ್ ಮಾರಿ ಇರ್ತದ ಅಷ್ಟೇ, ಬಿಂಗೋಳಿಗೆ ನೋಡಲ್ಲ. ಮತ್ ಬಿಂಗೋಳಿದಾಗ ಅವ್ರ ಅಕ್ಕನ ಮನಿ ಅಂತಾರ. ಬಿಂಗೋಳಿ ಏನೈತಲ್ಲ, ಬಿಂಗೋಳಿದಾಗ ಚೌಡಮ್ಮಂದು ಅವ್ರದ್ದು ಅಕ್ಕನ ಮನಿ. ಅಂದ್ರೆ ಹಿಂಗ ಅಕ್ಕನ ಮನೆ ಅಂತ. ಅದಕ್ಕೆ 1 ತಿಂಗಳ ಮೊದಲೇ 1.5 ತಿಂಗಳ ಮೊದಲೇ ಅಲ್ಲಿ ಬಿಂಗೋಳಿದಾಗ ಜಾತ್ರೆ ಇರ್ತಾವ. ಸೊ ಅದು ಬಿ ವಿಡಿಯೋನ ನೋಡಿರ್ಬೋದು, ಅಲ್ಲಿ ಮೇಲೆ ಐ ಬಟನ್ದಾಗ ಕಾಣಿಸ್ತದ, ಯಾರು ನೋಡಿಲ್ಲ ನೋಡ್ಬೋದು ಈಗ. ಸೊ ಆ ಬಿಂಗೋಳಿ ಜಾತ್ರೆ ಆಗಿ 1 ತಿಂಗಳ 1.5 ತಿಂಗಳದಾಗ ಮಾಷಾಳ್ ಚೌಡೇಶ್ವರಿ ಜಾತ್ರೆ ಚಾಲು ಆಗ್ತದ. ಹಂಗ ಅದ್ ತವ್ರ ಮನಿ ಅನ್ನೋದು ನೋಡೋದು ಅಷ್ಟೇ ದೃಶ್ಯ ಅದ, ತವ್ರ ಮನಿ ನೋಡೋದು. ಹಂಗ ಬಿಂಗೋಳಿ ಅಂತ ಏನಿಲ್ಲ, ಬಿಂಗೋಳಿದಾಗ ಅವ್ರ ಅಕ್ಕನ ಮನಿ ಐತಿ. ಅದಾದ ಬಳಿಕ ಅಗ್ಗಿ ತೊಳಿದಿ ತವ್ರ ಮನಿ ನೋಡ್ತಾಳ, ತವ್ರ ಮನಿ ನೋಡಿ ಮತ್ತೆ ವಾಪಸ್ ಹೋಗ್ತಾಳ. ಮತ್ತೆ ಮರದಿವ್ಸ ಬೀಜ ಐತಿ, ಬೀಜ ರೈಟ್. ಬೀಜ ಏನಂದ್ರ ಈಗ ನಾರ್ಮಲಿ ಬಿತ್ತನೆ ಏನ್ ಚಾಲು ಮಾಡೋದಿರ್ತದೆ ಎಲ್ಲೂರೀಗ. ಊರಾಗ ಈಗ ಮಳೆಗಾಲ ಬಿ ಚಾಲು ಆಲತ್ತಿರ್ತಾವ. ಅವತ್ತೆ ಆಗಿ ನಡೆದ ಮಳೆಗಾಲ ಚಾಲು ಆಲತ್ತಿರ್ತದೆ. ಈಗ ಬಿತ್ತನೆ ಬಿ ಚಾಲು ಮಾಡ್ಬೇಕು, ಪರ್ಮಿಷನ್ ಕೊಡ್ಬೇಕಲ್ಲ. ಈಗ ಒಂದ್ ಕ್ರಿಯೇಟ್ ಮಾಡಕ ಪಾಸ್ವರ್ಡ್ ಕೇಳ್ತ, ಹಂಗ ದೇವಿ ಬಿ ಪರ್ಮಿಷನ್ ಕೊಡ್ತಾಳ. ಅಂದ್ರ ಈಗ ನಾ ಬೀಜ ಯಾವಾಗ ಮುಡ್ತೀನಿ, ಆ ಬಿತ್ತವೆ ನೀವು ಹೊಲ್ದಾಗ ಬಿತ್ತರಿ, ಹಂಗೆ ಬಿತ್ತನೆ ಬಿ ಚಾಲು ಮಾಡ್ರಿ ಅಂತ ಹೇಳೋದೊಂದು ಏನು ಸಂಪ್ರದಾಯ ಅದ. ಅದು ಬೀಜ ಅಂತ ಬಂದದ. ಸೂಲ್ ಅಂದ್ರ ಸೂಲ್. ಈಗ ಬತ್ತು ವಿಷಯ ಸೂಲ್ ಬಗ್ಗೆ ಎಲ್ಲ ರೈಟ್. ಸೂಲ್ ಅಂದ್ರೆ ಊರಾಗೆಲ್ಲ ನೆಗೆಟಿವಿಟಿ ಮತ್ತು ರಾಕ್ಷಸ ಏನೇನು ಇರ್ತಾರ, ಮೊದಲೆಲ್ಲ ನೆಗೆಟಿವ್ ರಾಕ್ಷಸಗಳು ಇರ್ತೀವಿ. ಬಟ್ ಈಗ ನೆಗೆಟಿವಿಟಿ ಅದ. ಯಾಕಂದ್ರೆ ರಾಕ್ಷಸದ ಪ್ರವೃತ್ತಿ ಆಗ್ಯದ. ಮನುಷ್ಯನೇ ರಾಕ್ಷಸದಾಗನ, ರಾಕ್ಷಸಗಳೇನು ಬಂದಿಲ್ಲ, ಮನುಷ್ಯನ ಒಳಗೆ ರಾಕ್ಷಸ ಹುಟ್ಟುಗತ್ತಾನ. ಸೊ ಆ ಸೂಲ್ ಮುಟ್ಟಿ ರಾಕ್ಷಸತನ ಹೋಲಿ, ಊರು ಶುದ್ಧ ಇರಲಿ, ಊರು ಸ್ವಚ್ಛ ಇರಲಿ, ಊರಿನ ಬೆಳವಣಿಗೆ ಆಲಿ ಅಂದು ಇದು ಸೂಲ್ ಐತಿ. ಅದಾದ ಬಳಿಕ ಕಡಿ ಜಾತ್ರೆ. ನಾರ್ಮಲ್ ಕಡಿ ಜಾತ್ರೆ ಅದೇನು ಎಲ್ರಿಗೂ ಗೊತ್ತಿದೆ, ಕರಿ ಲಾಸ್ಟ್ ಇರ್ತದೆ ಜಾತ್ರೆ. ಅದು ಆಗನ ಇನ್ನೊಂದು ಈಗ ಸೋಡಂಬಿ ಲಾಸ್ಟ್ ಇರ್ತದ, ಸೋಡಂಬಿ ರೈಟ್, ಸೋಡಂಬಿ. ಸೊ ಸೋಡಂಬಿ ಆದ್ಮೇಲೆ ನಮ್ಮ ಕತ್ತಿ ಐತಿ, ನಾ ಸ್ಟೋರಿ ದಮ್ ಹೇಳ್ತೀನಿ. ಬಟ್ ಸೋಡಂಬಿ ಐತಲ್ಲ, ಸೋಡಂಬಿ ಏನಂದ್ರ
ಈಗ ನಾರ್ಮಲ್ ಎಲ್ಲರೂ ಖಾಸಾಗಿ ವರ್ಷ ಆ ಸೋಡಾಂಬಿ ನೋಡೋಕೆ ಬರ್ತಾರ. ನಾ ಮೊನ್ನೆ ಎಕ್ಸಾಕ್ಟ್ ಆಗಿ ನಾ ಇದ್ದಾಳೆಗೆ ಸೋಡಂಬಿ ಆಗ ಕಳೆಗೆ ನಾನೇ ಹೋಗಿದ್ದಲ್ಲ, ಯಾರು ನಮ್ಮ ಬಾಜು ಇದ್ದಾನೆ ಹೇಳ್ತಿರೋ ಒಬ್ಬ ವ್ಯಕ್ತಿ, ಸೋಡಂಬಿ ನೋಡೋಕೆ ಮಜಾ ಇರ್ತದೆ, ಸೋಡಂಬಿ ಸಲಿಕೆ ಬರ್ತೀವಿ ನಾವು ವರ್ಷ ಬರೋದೇ ಸೋಡಂಬಿ ನೋಡೋಕಂತ. ಸೊ ಸೋಡಂಬಿ ಬಿ ಒಂದು ರೀಸನ್ ಅದ ಸೋಡಂಬಿ ನೋಡಕ್ ಬರೋದು ಬಿ. ಅದು ಏನಪ್ಪ, ಈಗ 9 ದಿನ ದೇವಿಯನ್ನು ಕುಣಿದಿರ್ತಾಳ, 9 ದಿನ ದೇವಿಯನ್ನು ಕುಣಿದಿರ್ತಾಳ, ದೇವಿಗ ನೆದರಾಗಿರ್ತದ, ರೈಟ್. ಆ ನೆದರ್ ತೆಗಿಯೋ ಸಲ್ಯಕ್ಕೆ ಸೋಡಂಬಿ. ಏನಂದ್ರ ಈಗ ನೋಡ್ರಿ, ದೇವಿ ಎಷ್ಟು ಕುಣಿಯೋದಿರ್ತದೆ, ಎಷ್ಟು ಇದಾಗಿರ್ತದೆ, ಎಲ್ಲರ ಮಂದಿ ಬಂದಿರ್ತಾರ ಹೊರಗಿಂದ, ಇಲ್ಲಿದೆಲ್ಲ ಬಂದಿರ್ತಾರ ಮಂದಿ ನೋಡಿ ದೇವಿಗೆ ನೆದರಾಗಿರ್ತ. ಆ ನೆದರ್ ತೆಗಿಬೇಕು ಅಂದ್ರೆ ಈಗ ಸೋಡಂಬಿ ಹಂಗ ಆಟ ಆಡ್ತಿರ್ತಾವ, 9 ಕುಣಿಯೋದಿರ್ತಾವ, ಬಂದು ಎಂಜಾಯ್ಮೆಂಟ್ ಇರ್ತಾವ, ನೋಡಕ್ಕೆ ಎಕ್ಸೈಟಿಂಗ್ ಇರ್ತಲ್ಲ. ಸೊ ಅದನ್ನ ನೋಡ್ಕೊಂಡ್ ಏನತ್ತ ದೇವಿ ಮೇಲಿಂದ ಎಲ್ಲರದು ಲಕ್ಷ ಹೋಗ್ತದ, ಈ ಸೋಡಂಬಿ ಮೇಲೆ ಇಂಟ್ರೆಸ್ಟ್ ಇರ್ತದ. ಅದಕ್ಕೆ ವರ್ಷ ಸೋಡಂಬಿ ನೋಡಕ್ಕೆ ಬರ್ತಾರಲ್ಲ ಮಂದಿ. ಇದೇ ಕಾರಣ ಅಂದ್ರೆ ಆ ಸೋಡಂಬಿ ಏನದಂದ್ರ ರೀಸನ್ ದೇವಿದು ನೆದರ್ ತೆಗಿಯಸಲಕ್ಕ. ಅದಕ್ಕೆ ಈಗ ಕಟ್ಟಿಗೆಗಳು ಇರ್ತಾವ, ಲಾಸ್ಟಿಗೆ ಎಲ್ಲರ ಮೇಲೆ ಹಾಕೊಂಡ್ ಮಾಡಿ ಲಾಸ್ಟಿಗೆ ಅಗಸಿದಾಗ ಹೋಗಿ ಆ ಕಟ್ಟಿಗೆ ಸುಡ್ತಾರ, ರೈಟ್. ಅದು ಏನಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಐತಲ್ಲ. ಈಗ ನಾ ಇಷ್ಟು ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ ಅದು ಯಾಕೆ ಸುಡ್ತಾರಂದು, ನೆದರ್ ತಗದಂಗ ದೇವಿದು. ಸೊ ಅದಕ್ಕೆ ಅಲ್ಲಿ ಹಿಂದ ಅವ್ರು ಸೋಡಂಬಿ ಮುಂದೆ ಹೋಗ್ತಿರ್ತಾರೆ, ಹಿಂದೆ ಅವರು ಮುಖ ಹಾಕೊಳ್ಳೋರು ಸದ್ಯ ನಡ್ಕೋತ ಹೋಗ್ತಾರ, ರೈಟ್. ಸೋಡಂಬಿ ಮುಖ ಹಾಕೊಳ್ಳೋರು ಅವ್ರು ಹೋಗ್ತಾರ ಅಂದ್ರೆ ಮುಂದೆ ನೆದರ್ ತಗದಂಗ ಅದು. ಇದು ಆದ ಬಳಿಕ ಈಗ ಬರ್ತೀನಿ ನೋಡಿ ವಿಷಯದ ಮೇನ್ ವಿಷಯದು. ಈಗ ಜಾತ್ರೆ ವಿಷಯ ಎಲ್ಲ ಮುಗಿಸ್ತಾನ, ಜಾತ್ರೆದೆಲ್ಲ ನಿಮ್ಗೆ ಆದಷ್ಟು ಒಂದು 80% ನಿಮ್ಗೆ ಗೊತ್ತಾಗಿರ್ಬೇಕಂತ. ಯಾಕೆ ನಾರ್ಮಲ್ ಎಲ್ಲರಿಗೂ ಗೊತ್ತಿರ್ತಾ, ಅಗ್ಗಿ ಸೂಲ ಬೀಜ ಎಲ್ಲ ಹೆಸರ ಮೇಲೆ ಗೊತ್ತಾಗ್ತಾ ಇಲ್ಲ ಏನೇನದಂದು. ಮೇನ್ ಬರೋ ಕಾರಣ ಈಗ ಎಲ್ಲಿ ಬರುತ್ತಂದ್ರ, ಈಗ ಹೇಳ್ತೀನಿ ನೋಡ್ರಿ, ಜಡಿ. ಈಗ ದೇವಿ ಜಡಿ ಐತಿಲ್ಲ, ಆ ಜಡಿ ಬಗ್ಗೆ ಹೇಳ್ತೀನಿ ಕೇಳ್ರಿ. ಜಡಿ ಜಡಿ ಒಂದು ಅದಕ್ಕೆ ಹೆಂಗತ್ತಾರ, ಪಿಂಜರ್ ಅನ್ನೋದು ಒಬ್ರು ಮುಸ್ಲಿಂ ಪ್ರಜೆ ಪಿಂಜರ್ ಅನ್ನೋರು ಅವ್ರು ಮಾಡ್ತಾರತ್ತ. ಪಿಂಜರ್ ಅನ್ನೋರು ಅಂದ್ರೆ ಈ ಊರ್ದು ಜಾತ್ರೆ, ಚೌಡೇಶ್ವರಿ ಜಾತ್ರೆ ಈಗ ಗೊತ್ತಾರಲ್ಲ, ಪೂರ್ತಿ ಊರ್ನಾಗ ಒಬ್ಬರು ಬಿ ಇದು ಅಂದ್ರೆ ಈ ಕುಟುಂಬ ಈ ಜಾತಿಗೆ ಸಂಬಂಧ ಇರ್ಲಾದವ್ರು ಇದ್ದಿಲ್ಲ ಅಂದ್ರೆ ಅದು ನಡೆಯಲ್ಲ ಅಂತಾರಲ್ಲ ಜಾತಿಗೆ, ಅದು ಜಾತ್ರೆಗ. ಸೊ ಹಂಗ ಪಿಂಜರ್ ಅಂದ್ರೆ ಮುಸ್ಲಿಂ ಜಾತಿ ಬರೋ ಈ ಪಿಂಜರ್ ಇವರೇ ಜಡಿ ರೆಡಿ ಮಾಡ್ತಾರ. ಸೊ ಇಲ್ಲಿ ಮುಸ್ಲಿಮರು ಸದ್ಯಕ್ಕೆ ಇದ್ರ ಜಾತ್ರೆ ಪಿಂಜರ್ ಅನ್ನೋದೆಲ್ಲ ಜಡಿ ಮಾಡೋರು ಅವ್ರೇ ಇರ್ತಾರ. ಮತ್ತ ಅದಷ್ಟೇ ಅವರೇ ಡೈರೆಕ್ಟ್ ಹೆಂಗ್ ಮಾಡಲ್ಲ, ಕುರುಬೂರ್ ಏನ್ ಮಾಡ್ತಾರ, ಉಣ್ಣಿಗುರಿ ಕೊಡ್ತಾರ ಅಂದ್ರೆ ಕೂಗುಲ್ ಕೊಡ್ತಾರ, ಮತ್ತ ಕುಂಬಾರ ಇದ್ದವರು ಗಡಿಗೆ ಕೊಡ್ತಾರ, ಒಕ್ಕಲಿಗಿದ್ದವರು ಮತ್ತ ಇದು ಕೊಡ್ತಾರ ಅಂತಾರ, ಅಗಸಿ ಕೊಡ್ತಾರ. ಅಂದ್ರೆ ಈಗ ಜಿಗಿಟ್ ಆಗ್ಬೇಕು, ಈ ಫಸ್ಟಿಗೆ ಒಂದ್ ಲೇಯರ್ ಉಣ್ಣಿಗುರಿ ಲೇಯರ್ ಹಾಕ್ತಾರ, ಆಮೇಲೆ ನೀರ್ ಸಿಂಪಡಿಸ್ತಾರ, ಆಮೇಲೆ ಇದು ಅಗಸಿ ಇರ್ತಲ್ಲ ಅದು ಅಗಸಿ ಹಾಕಿ ಏನ್ ಮಾಡ್ತಾರ, ಜಿಗಿಟ್ ಮಾಡಿ ಫಿಟ್ ಟೈಟ್ ಆಗ್ತದ, ಜಿಗಿಟ್ ಆಗೋ ಸಲಕ್ ಅಗಸಿ ಕೊಡ್ತಾರ. ಇದು ಇಷ್ಟ ಆಗೋದಲ್ದೆ ಇದಕ್ಕೆ ಹೊಡೆದು ಬಿರ್ಸ್ ಮಾಡಿ ಫುಲ್ ಟೈಟ್ ಆಗಿ ಆಮೇಲೆ ಜಡಿ ರೆಡಿ ಆಗ್ತದೆ. ಸೊ ಎಲ್ಲ ಜಾತಿಯವರು ಬಿ ಎಲ್ಲರೂ ಇರ್ಬೇಕು, ಎಲ್ಲರೂ ಒಂದೇ ಅಂದು ಹೇಳೋದ್ ಸಂಪ್ರದಾಯ ಬಿ ಇಲ್ಲಿ ತೋರಿಸ್ಕೊಡ್ಬೋದು, ನಾವು ಇಲ್ಲಿ ನೋಡ್ಬೋದು. ಇದ್ರಾಗ ಅಂದ್ರೆ ಯಾರು ಬ್ಯಾರೂರಿಲ್ಲ, ಯಾರು ಮ್ಯಾಲಿಲ್ಲ, ಯಾರು ತಳಗಿಲ್ಲ, ಎಲ್ಲರೂ ಒಂದೇ ಅಂದು ತೋರಿಸ್ಕೊಡಂತ ಒಂದು ಸೀನ್ ಬಿ ಐತಿ, ಇಲ್ಲಿ ನೋಡ್ಬೋದು ನೀವು. ಊರ್ ಜಾತ್ರೆಗೆ ಇದು ಬಿ ಒಂದು ಮಹತ್ವದ ಜಾಸ್ತಿ ಈ ಊರಾಗ ಮಾಶಾಳ ಜಾತ್ರೆದಾಗ. ಮತ್ತ ಇನ್ನೊಂದೇನಂದ್ರ ದೇವಿ ಬಾಳ ಮಂದಿ ಈಗ ತವ್ರ ಮನಿ ನೋಡತ್ತಾಳ, ತವ್ರ ಮನಿ ಅಳತಾಳ ಅಂತಾರ. ಬಟ್ ಆ ತರ ಏನ್ ಇಲ್ಲತ್ತ ಸೀನ್, ನಾ ಕೇಳಿನಿ, ಅಳದೇನ್ ಸೀನ್ ಇಲ್ಲ. ಬಟ್ ತವ್ರ ಮನಿಗೆ ನೋಡ್ತಾಳ, ಅದಷ್ಟೇ ಇರ್ತೈತೆ ತವ್ರ ಮನಿಗೆ ನೋಡೋದು, ಆಯ್ತಾ, ರೈಟ್. ಈಗ ಮತ್ತ ಸೋಡಂಬಿ ಆಯ್ತು, ಪಿಂಜರ್ ಆಯ್ತು, ಜಡಿ ಆಯ್ತು, ಅಳಲ್ಲ. ಈಗ ಬರ್ತದ ಎಲ್ಲಕ್ಕಿಂತ ಮೇನ್ ಘಟ್ಟ ಅಂದ್ರ ಮೇನ್ ಏನು, ಎಲ್ಲಕ್ಕಿಂತ ಮೇನ್ ಏನೈತೆ ಈಗ ಜಾತ್ರೆದಾಗ. ಸೊ ಹೇಳ್ತೀನಿ ನೋಡ್ರಿ, ಎಲ್ಲಕ್ಕಿಂತ ಯಾರು ಇಟ್ಟತ್ತಾಗ ಎಲ್ಲರೂ ನೀವು ವೇಟ್ ಮಾಡಿರಲ್ಲ, ಅದು ಮೇನ್ ಇದು ಹೇಳ್ತೀನಿ ನೋಡ್ರಿ. ಮುಖದ ಬಗ್ಗೆ ಹೇಳ್ತೀನಿ ನಾ ಈಗ, ದೇವಿದು ಮುಖದ ಬಗ್ಗೆ, ರೈಟ್. ಇಷ್ಟೊತ್ತಾಗ ವೇಟ್ ಮಾಡಿರಿ, ಇಷ್ಟೊತ್ತಾಗ ಎಲ್ಲ ಕೇಳ್ತಿರಲ್ಲ, ನಾ ಹೇಳ್ತೀನಿ ನೋಡ್ರಿ ಮುಖದ ಬಗ್ಗೆ ಹೇಳ್ತೀನಿ. ದೇವಿ ಮುಖ ಏನದಲ್ಲ, 8 ಮುಖದಾಗ ಒಂದೇ ಮುಖ ಹಾಕೋತಾಳ ದೇವಿ, ರೈಟಾ. ಸೊ ಆ ಒಂದೇ ಮುಖದ ಎಷ್ಟು ಖುಷಿ ಆಗ್ತದ ಅಂದ್ರೆ, ಎಷ್ಟು ಮೇನ್ ಪಾಯಿಂಟ್ಸ್ ಅವಂದ್ರ ಭಾರಿ ಅದಾವ. ನಾವು ಫುಲ್ ತೆಗ್ದು ನನಗೆ ಕೇಳಿದೆ, ತೆಲಿಗೆ ಶಾಕ್ ಆಗಿದೆ ನನಗೆ. ಏನಂದ್ರ ವರ್ಷಿಗೊಮ್ಮೆ ಬಣ್ಣ ಕೊಡ್ತಾರ ಫಿಕ್ಸ್ ಅದಕ್ಕೆ, ಯಾಕ ಉಳ್ದು ಎಲ್ಲ ಕೊಡಲ್ಲ, ಬಟ್ ವರ್ಷಿಗೊಮ್ಮೆ ಕೊಡ್ತಾರೆ. ಯಾಕಂದ್ರೆ ಈಗ ಸೂಲ ಕಡಿ ಜಾತ್ರೆ ದಾಳ್ಯಾಗ ಅವೆಲ್ಲ ಬೇಂಡ ಬತಾಸೆ ಬಡ್ದು ಇದು ಡ್ಯಾಮೇಜ್ ಆಗಿರ್ತದೆ ಸ್ವಲ್ಪ, ಅದಕ್ಕೊಂದು ಕಾರಣ. ಮತ್ತು ವರ್ಷ ಫಿಕ್ಸ್ ಕೊಡ್ತಾರೆ, ಯಾಕಂದ್ರೆ ಅದು ಹಾಕೊಂಡು ಕುಣಿಯೋದಿರ್ತಲ್ಲ. ಮತ್ತು ಅದು ಹೆಂಗಂದ್ರೆ ಬಣ್ಣ ಕೊಡೋದಲ್ಲದೆ ಒಂದು ಈಗ ಮೊದಲೊಬ್ಬರು ಕೊಡ್ತಿರೋ, ಒಬ್ರು ಮುತ್ತರು ಕೊಡ್ತಿರು, ಅವ್ರು ಹೆಂಗಂದ್ರ ಬ್ಯಾರೆ ಊರ್ದವ್ರು ಇದ್ದವ್ರು ಅವ್ರ ಬಲ್ಲಿ ಹೋಗಿ ಬಂದು ಬಣ್ಣ ಕೊಡ್ಕೋತಿರು. ಅಂದ್ರೆ ಬ್ಯಾರೆ ದೇವಿಗಳು ಇರ್ತಾರ, ಬ್ಯಾರೆ ಊರ್ದವ್ರು ಅವ್ರ ಬಲ್ಲಿ ಬಂದು ಬಣ್ಣ ಹೊಡಿಸ್ಕೋತಿರು ದೇವಿ ಮುಖಕ್ಕ. ಬಟ್ ಇವ್ರು ಏನ್ ಮಾಡ್ತಿರು, ಇಲ್ಲಿ ಬಂದಾಳೆ ಇವ್ರು ಬಿ ಅಂದ್ರು ಬಣ್ಣ ಕೊಡ್ತೀನಿ, ಬಟ್ ನಂಗೆ ಇಂತಿಷ್ಟು ರೊಕ್ಕ ಹಿಂಗೆ ಬೇಕಂದ್ ಹಿಂಗೆ ಕ್ವಶನ್ ಮಾರ್ಕ್ ಹಾಕಿದ್ರು ಅವರು. ಸೊ ಅವ್ರು ಇಲ್ಲಿ ಮುಖ ಹಾಕೊಳ್ಳೋರು ಅಂದ್ರು ಅವರು
ಏ ಇಲ್ರಿ ನಂಬಲ್ಲಿ ಹಂಗಿಲ್ಲ, ನಮ್ಗೆ ಎಷ್ಟು ಸದ್ಯಕ್ಕೆ ಇಷ್ಟೇ ಅವ ಇದು ತೊಗೊಂಡ್ ಮಾಡ್ರಿ. ನಾನು ನಾ ಕೊಡಲ್ಲ, ಬಣ್ಣ ಕೊಡಲ್ಲ, ನಾವು ಹೋಗ್ತೀನಿ ಅಂದು ಅವ್ರು ಊರಿಗೆ ಹೋಗ್ತಾರ ವಾಪಸ್. ಸೊ ಅದೇನಾಗ್ಯದ ಮರುದಿವ್ಸ ಅದೇ ದಾಳಾಗ ಹಿಂಗೆ ಬಾಕಲ್ದಂದು ಹೊರಗೆ ಬರೋ ಕಡೆ ಮ್ಯಾಲಿಂದು ಆಮೇಲೆ ಇರುತ್ತಲ್ಲ ಅವ್ರ ಕೊಳ್ಳಾಗ ಬಿತ್ತು ಒಮ್ಮೆ. ಸೊ ಅದು ಶಾಕ್ ಆಗಿ ಅವ್ರಿಗೆ ಫುಲ್ ತಪ್ಪೈತಪ್ಪ, ನಂದೇನೋ ನಾ ತಪ್ಪು ಮಾಡೀನಿ ಅಂದಿಲ್ಲ. ವಾಪಸ್ ಮತ್ತೆ ಮಾಶಾಳಗೆ ಬಂದು ದೇವಿಗೆ ಬಣ್ಣ ನಾ ಕೊಡ್ತೀನಿ ರೀ, ನೀವು ರೊಕ್ಕ ಕೊಡ್ರಿ ಬಿಡ್ತೀರಿ ಬಿಡ್ರಿ, ನಂಗೆ ರೊಕ್ಕದೇನು ಆಶೀರ್ರಿ, ನಾ ಬಣ್ಣ ಕೊಡ್ಲಿಕ್ಕೆ ಬರ್ತೀನಿ ರೀ ವರ್ಷ ಅಂದು. ಅವತ್ತು ಏನು ಅವ್ರು ಹಂಗೆ ಹಾವು ಬಿತ್ತು ಅವತ್ತು ಹಿಡಿದೇನು ಚಾಜ ಬತ್ತಲ್ಲ, ಅವ್ರು ಕುಡ್ಕೋತ ಅದೇ ಪದ್ಧತಿ ಅವ್ರ ಮಗ ತೊಗೊಂಡು ಅವ್ರ ಮಗನಿಗೆ ಬಿ ಅದೇ ಚಾಜ ಅಂದ್ರೆ ಅವ್ರ ಮಗ ಬಿ ಅದೇ ಮಾಡ್ಕೊತ ಬಂದ್ರು. ಅಂದ್ರೆ ಅವ್ರ ಮಗ ಬಿ ಬಂದು ಬಣ್ಣ ಕೊಡೋದ್ರಿ. ಈಗ ಅದಕ್ಕೆ ಸುತ್ತ 10 ಊರಿಂದ ಬಣ್ಣ ಕೊಡ್ಲಿಕ್ಕ ಅವರೇ ಬಂದು ಬಣ್ಣ ಕೊಟ್ಕೊಂಡು ಹೋಗ್ತಿರು. ಬಟ್ ಇಲ್ಲಿ ಹೆಂಗಂದ್ರೆ ಮಾಸ್ಯದಾಗ ಅವ್ರಾಗಿ ಬಂದು ಬಣ್ಣ ಕೊಟ್ಟು ಹೋಗ್ತಾರೆ. ಸೊ ಇದು ಒಂದು ಇದೊಂದು ಮಹತ್ವ ಅದ. ಅದಲ್ಲದೆ ಈ ಬಣ್ಣದ ಹೆಂಗೆ ಮಹತ್ವ ಅದಪ್ಪ, ಮತ್ತು ದೇವಿ ಮುಖದ ಹೆಂಗೆ ಮಹತ್ವ ಅದಂದ್ರೆ, ಈಗ ಬಣ್ಣ ನೋಡ್ರಿ ನೀವು, ದೇವಿದ ಮುಖಕ್ಕೆ ಬಣ್ಣ, ಆ ಬಣ್ಣ ಕೂಡ ಕಳೆಯಾಗ ಫುಲ್ ಮಡಿದಾಗ ಕೊಡಬೇಕು ಒಂದು. ಮತ್ತು ಹೆಣ್ಮಕ್ಳು ನೋಡಂಗಿಲ್ಲ. ಎಸ್, ಎಲ್ಲಕ್ಕಿಂತ ಮೇನ್ ಮಹತ್ವ ಅಂದ್ರೆ ಹೆಣ್ಮಕ್ಳು ಒಟ್ಟ ನೋಡಂಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ನೋಡಿ ಮನಸ್ಸಿನಾಗ ಏನಾರ ಒಂದು ತಪ್ಪ ವಿಚಾರ ಹೊಡೆದು ನೆಗೆಟಿವಿಟಿ ವಿಚಾರ ಬತ್ತು ಅಂದ್ರೆ ಬಣ್ಣ ಗ್ಯಾರಂಟಿ ಇಳಿತದೆ. ಹಿಂಗೆ ಒಂದು 2-3 ಸಲ ಆಗ್ಯದ. ಲೈವ್ ಬಿ ಭಾಳ ಸಲ ಆಗ್ಯದ. ಅಂದ್ರೆ ಒಂದಿನಾರ ಪೂರ್ತಿ 3 ಸಲ ಬಣ್ಣ ಹಚ್ಚಿದ್ರೆ ಬಿ ಬಣ್ಣ ಕೂತಿಲ್ಲ ದೇವಿ ಮುಖದ ಮೇಲೆ. ಒಂದು ಸಲ ಪೂರ್ತಿ ದೇವಿ ಮುಖ ಪೂರ್ತಿ ಅರ್ಶಿಣ ಕಲರ್ ಆಗಿತ್ತು, ಕೆಂಪು ಬದ್ಲಿ ಅರ್ಶಿಣ ಕಲರ್ ಆಗಿತ್ತು. ಅಂದ್ರೆ ಅಷ್ಟು ಬಣ್ಣ ಇಳಿಲಿಕ್ಕೆ ಗೊತ್ತಿತ್ತು. ಅವತ್ತೇನಾಯ್ತಂದ್ರೆ ಅವರು ಪೂರ್ತಿ ಜಳಕ ಮಾಡಿ ಪೂರ್ತಿ ಮಾಡಿ ಒಟ್ಟ ಊಟ ಮಾಡ್ಲಾರ ಏನು ಮಾಡ್ಲಾರ ಫುಲ್ ಒಬ್ರೇ ಯಾರಿಗೂ ಇರಲ್ಲ. ಒಂದಿನ ಪೂರ್ತಿ ಬಣ್ಣ ಕೊಟ್ಟ ಬಳೆ ಅವತ್ತು ಒಂದ್ಸಲ ಬಣ್ಣ ಚಂದ ಕೂತಿತ್ತು. ಅಂದ್ರೆ ಕಂಟಿನ್ಯೂ ಆಮೇಲೆ ಗೊತ್ತಿತ್ತು. ಅದು ಈಗ ಹೆಣ್ಮಕ್ಳು ನೋಡಬಾರ್ದು ಆ ಬಣ್ಣ ಹಚ್ಚಕಳ ಒಂದೇ ಮಾತು. ಇದು ನಿಮಗೆ ಅವ್ರವ್ರಿಗೆ ಏನು ಅನ್ನಿಸ್ತಿರ್ಬೇಕು, ಬಟ್ ಅದು ರೀಸನ್ ಐತಿ. ಬಣ್ಣ ಇಳ್ದದ ಎಷ್ಟೋ ಸಲ ಆ ಮುಖ ಹಾಕೊಳ್ಳೋರು ಮನೆಯವ್ರು ಎಷ್ಟೋ ಮಂದಿ ನೋಡಿದವ್ರ ಬಣ್ಣ ಇಳ್ದೈತಿ. ಬಣ್ಣ ಅರ್ಶಿಣ ಕಲರ್ ಬಿ ಆಗ್ತದ ಬಣ್ಣ ಹಚ್ಚಕಳ. ಅದಕ್ಕೆ ಬಣ್ಣ ಹಚ್ಚಕಳಾಗ ಯಾರು ಹೆಣ್ಮಕ್ಳು ನೋಡಂಗಿಲ್ಲ. ಮತ್ತು ಈಗ ಅಗ್ಗಿದಾಳ್ಯಾಗ ಮತ್ತು ಬೀಜದಾಳ್ಯಾಗ ಇವೆರಡು ದಿನ ಏನೈತಿಲ್ಲ, ದೇವಿ ಗುಡಿದ ಬರಾಕಳಾಗ ಅಗ್ಗಿ ತುಳಿಕೇನು ಬರ್ತಾಳ ದೇವಿ ಗುಡಿಲಿ. ಮುಕುಟ ಏನೈತಿಲ್ಲ ಮುದ್ದೆ ಹಾಕೋತಾಳ ಮುಕುಟ, ಅದ್ರ ವೇಟ್ ವಜ್ಜಿ ಹೆಚ್ಚಾಗ್ತದ. ಈ ಮುಖ ಹಾಕೋತಾರಲ್ಲ ಅವ್ರದ್ದು ವೇಟ್, ಅದು ಮುಖ ವಜ್ಜಿ ಲೋಡ್ ಆಗ್ತಂದು ಅವ್ರಿಗೆ ಹೇಳ್ಯಾರ ಎಷ್ಟೋ ಸಲ. ಅಂದ್ರೆ ವೇಟ್ ಜಾಸ್ತಿ ಆಗ್ತದದು ಅಗ್ಗಿ ದಿವಸ ಮತ್ತು ಬೀಜ ದಿವಸ 2 ದಿನ. ಅಂದ್ರೆ ಹಿಂಗೆ ವೇಟ್ ಜಾಸ್ತಿ ಆಗ್ತದ ವಜ್ಜಿದು ಮುಕುಟದು. ಸೊ ಅದು ಒಂದು ರೀಸನ್ ಐತೆ ಮುಕುಟದ ಒಂದು ಮಹತ್ವ, ಅದ್ರದ್ದು ಒಂದು ಮಹತ್ವ ಐತಿ. ಮುಂದೆ ಹೋಗೋದು ವಾಪಸ್ ಮತ್ತೆ ಗುಡಿ ಕಡೆ ಹೋಗೋಕಡೆ ಮತ್ತೆ ಹೊಳು ಆಗ್ತದ. ಅಂದ್ರೆ ವಜ್ಜಿ ಹಾಕೋತು ಮತ್ತೆ ಎಳ್ಕೋತ ಹೋಗ್ತದ ಒಂದು. ಇದೊಂದು ಮಹತ್ವ ಅದ ಅದ್ರಾಗ. ಸೊ 2 ದಿನ ಫಿಕ್ಸ್ ಇರ್ತದ. ಇಷ್ಟೈತಿ ಮಾಶಾಳ್ ಚೌಡೇಶ್ವರಿ ಜಾತ್ರೆ ಮೇಲೆ. ಅದಲ್ಲದೆ ಮಹಾಶಿವಾಲಯ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಕಾಲದಾಗ ಮಹಾಶಿವಾಲಯ ಅಂದಿತ್ತು, ಇದು ಮಂದಿ ಬಾಯಾಗಿ ಸಿಕ್ಕಿ ಮಾಶಾಳ್ ಆಯ್ತು. ಇಷ್ಟೇ ಹೇಳ್ಬೋದು, ಭಾಳ ಏನಿಲ್ಲ. ಯಾಕಂದ್ರೆ ದೇವಿ ಚೌಡೇಶ್ವರಿ ಬಗ್ಗೆ ಮಾಶಾಳ್ ಗ್ರಾಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದಾರ. ಸೊ ಹೆಂಗೆ ಅನಿಸ್ತದ ವಿಡಿಯೋ ಕಮೆಂಟ್ ಮಾಡ್ರಿ. ಮತ್ತು ವಿಡಿಯೋ ಆದಷ್ಟು ಶೇರ್ ಮಾಡ್ರಿ, ಒಬ್ರಿಗೊಬ್ರು ಶೇರ್ ಮಾಡ್ಕೋತೀವಿ. ಎಷ್ಟು ಮಂದಿಗೆ ಆದಷ್ಟು ವಿಡಿಯೋ ತೋರಿಸ್ತೀರ ಅಂದ್ರೆ ಮಾಶಾಳಾಗಿದ್ದರು ಎಲ್ಲರಿಗೂ ಗೊತ್ತೈತಂದ್ರೆ, ಮತ್ತು ಅದಾಗದೆ ಒಬ್ಬರು ಹೊರಗಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಯಾಕೆ ವರ್ಷ ಬರ್ತೀವಿ, ವರ್ಷ ನೋಡ್ತೀವಿ, ಅಷ್ಟೇ ಗೊತ್ತಾಗ್ತದೆ. ಬಟ್